ಹಾಯ್ ಹಲೋ ನಮಸ್ಕಾರ. ನೋಡ್ರಿ ಈಗ ಲಾಗ್ ಸ್ಟಾರ್ಟ್ ಮಾಡೀನಿ. ರಾತ್ರಿ ಟೈಮ್ದಾಗ ಲಾಗ್ ಸ್ಟಾರ್ಟ್ ಮಾಡೀನಿ. ಮುಂಜಾನೆ ಹಿಡಿದು ಲಾಗ್ ಸ್ಟಾರ್ಟ್ ಮಾಡೋಕ್ಕಾಗಿದ್ದಿಲ್ರಿ, ಅದಕ್ಕಲ್ಲಿ ಈಗ ಲಾಗ್ ಸ್ಟಾರ್ಟ್ ಮಾಡೀನಿ ನೋಡ್ರಿ. ಈ ಸದ್ದ ಊಟಕ್ಕೆ ರೀ, ರಾತ್ರಿ ಊಟಕ್ಕೆ ಏನು ಮಾಡಾಕತ್ತೀನಪ್ಪ ಅಂತಂದ್ರೆ ಆಲೂಗಡ್ಡೆ ಪೂರಿ ಮಾಡ್ಲಿಕ್ಕತ್ತೀನಿ ರೀ. ಆಲೂಗಡ್ಡೆ ಪೂರಿ ಮಾಡ್ಲಿಕ್ಕತ್ತೀನಿ ರೀ. ಯಾವ ಥರ ಆಲೂಗಡ್ಡೆ ಪೂರಿ ಮಾಡ್ತೀನಿ ಅಂತೇಳಿ ನಿಮಗೂ ಕೂಡ ತೋರಿಸ್ತೀನಿ ರೀ. ಬರ್ರಿ ಇವತ್ತಿನ ಲಾಗ್ ಹೆಂಗಿರ್ತದೆ ಅಂತೇಳಿ ಬರ್ರಿ ತೋರಿಸ್ತೀನಿ ನಿಮಗೂ ರೆಸಿಪಿ ರೀ. ಆಲೂಗಡ್ಡೆ ಪೂರಿ ರೀ ಹೆಂಗೆ ರೆಸಿಪಿ ಇರ್ತದತ್ತೆ ತೋರಿಸ್ತೀನಿ ರೀ ನಿಮಗೂ. ನೋಡಿರಿ ಗೋಧಿ ಹಿಟ್ಟು ತೊಗೊಂಡೇನಿ ರೀ, ಸ್ವಲ್ಪ ಗೋಧಿ ಹಿಟ್ಟು ರೀ. ಆಮೇಲೆ ಸಣ್ಣ ರವೆ ರೀ, ಒಂದು ಬೌಲ್ ಈ ಸಣ್ಣದು ರೀ ಬಟ್ಟಲಿ ಒಂದಿಷ್ಟು ರವೆ ತೊಗೊಂಡೇನಿ ರೀ. ಆಮೇಲೆ ರೀ ಒಂದು ಆಲೂಗಡ್ಡೆ ರೀ, ಒಂದು ಆಲೂಗಡ್ಡೆ ಕುದಿಸ್ಕೊಂಡು ತೊಗೊಂಡೇನಿ ರೀ, ಮ್ಯಾಶ್ ಮಾಡ್ಕೊಂಡೇನಿ ರೀ. ಒಂದು ಆಲೂಗಡ್ಡೆ ತೊಗೊಂಡೀನಿ ನೋಡ್ರಿ. ಈ ಸದ್ದೆಲ್ಲ ಇದ್ರೊಳಗೆ ಹಾಕ್ಕೊಂಡು ಕಲಿಸ್ಕೋಬೇಕು ನೋಡ್ರಿ. ರವೆ ರೀ, ಈಗ ಆಲೂಗಡ್ಡೆ ಮ್ಯಾಶ್ ಮಾಡ್ಕೊಂಡಿರ್ತೀವಲ್ರಿ ಅದನ್ನು ಹಾಕೊಳ್ಳೋದು ನೋಡ್ರಿ. ಈಗ ಖಾರ ರೀ, ನಮಗೆ ಖಾರಕ್ಕೆ ಎಷ್ಟು ಬೇಕು ಅಷ್ಟು ಖಾರ ನೋಡ್ರಿ. ಹಸಿಮೆಣಸಿಕಾಯಿ ಪೇಸ್ಟ್ ಇದ್ರೂ ಹಾಕೋಬೋದು ನೋಡ್ರಿ ನಾವು. ಸ್ವಲ್ಪ ಮಸಾಲೆ ಖಾರ ಹಾಕೊಳಕತ್ತೀನಿ ರೀ. ಪುಡಿ ಖಾರ ಮಸಾಲೆ ಖಾರ ಎರಡೂ ಹಾಕೊಳಕತ್ತೀನಿ ನೋಡ್ರಿ. ಆಮೇಲೆ ಗರಂ ಮಸಾಲ ರೀ, ಆಮೇಲೆ ಸ್ವಲ್ಪ ಸೋಡಾ ಪುಡಿ ರೀ, ಸ್ವಲ್ಪ ಸೋಡಾ ಪುಡಿ ರೀ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ರೀ. ಇದನ್ನೆಲ್ಲ ಚಂದಾಗ ಕಲಿಸ್ಕೋಬೇಕು ನೋಡ್ರಿ. ಪೂರಿಗೆ ಯಾವ ಥರ ನಾದ್ಕೋತೀವ್ರಿ ಆ ಥರ ನಾದ್ಕೋಬೇಕು ನೋಡ್ರಿ. ನೋಡ್ರಿ ಈ ಥರ ಆಯ್ತು ನೋಡ್ರಿ. ಹಿಟ್ಟು ಈ ಥರ ಕಲಿಸ್ಕೋಬೇಕು ನೋಡ್ರಿ. ಒಂದು ಸ್ವಲ್ಪ 10-15 ನಿಮಿಷ ನೆನಿಬೇಕ್ರಿ. ಎಷ್ಟು ನೆನಿತದ ಅಷ್ಟು ಚಂದ ಬರ್ತಾವೆ ನೋಡ್ರಿ ಪೂರಿ ರೀ. ಹಿಟ್ಟು ಎಷ್ಟು ಚಂದ ನೆನಿತದ ಅಷ್ಟು ಚಂದ ಪೂರಿ ಬರ್ತಾವ್ರಿ. ಮಸಾಲೆ ಖಾರ ಬೇಕಂದ್ರೆ ಹಾಕೋಬೋದು ರೀ, ಬ್ಯಾಡಂದ್ರೆ ಸ್ಕಿಪ್ ಮಾಡ್ಬೋದು ನೋಡ್ರಿ. ನೋಡ್ರಿ ಈ ಸದ್ದ ಮುಚ್ಚಿಟ್ಟು ಬಿಡ್ಬೇಕ್ರಿ. ಒಂದು 10 ನಿಮಿಷ ಅಥವಾ 5 ನಿಮಿಷ ಅಥವಾ ಮುಚ್ಚಿಟ್ಟು ಮಾಡ್ಬೇಕು ನೋಡ್ರಿ. ನೋಡ್ರಿ ಹಿಟ್ಟ ಎಷ್ಟು ಚಂದ ನೆಂದದ ಅಂತೇಳಿರಿ. ಈಗ ನೋಡ್ರಿ ಎಷ್ಟು ಚಂದ ನೆಂದದ. ಈ ಕೈಗೆ ಸ್ವಲ್ಪ ಎಣ್ಣೆ ಹಚ್ಕೊಂಡು ಮಿದ್ಕೋಬೇಕು. ಈಗ ಮಿದ್ಕೊಂಡು ಬರಾಕ ಸ್ವಲ್ಪ ಕೈಗೆ ಎಣ್ಣೆ ಹಚ್ಕೊಂಡು ಒಂದು ಉಳ್ಳಿ ತೊಗೊಳದ್ರಿ. ಇಷ್ಟು ಉಳ್ಳಿ ತೊಗೊಂಡು ಸ್ವಲ್ಪ ಎಣ್ಣೆ ಹಚ್ಕೊಂಡು ಮಾಡ್ಬೋದು ನೋಡ್ರಿ. ನಾವು ಹಿಂಗೆ ಆದ್ರೂ ಹಾಕೋಬೋದ್ರಿ. ಇರ್ಲಿಕ್ಕಂದ್ರೆ ಒಂದಿಂಥದ್ದು ವಾಟಕ ತೊಗೊಂಡು ಈ ಥರ ಮಾಡಿನೂ ಹಾಕೋಬೋದು ನೋಡ್ರಿ. ಈ ಸದ್ದ ಎಣ್ಣೆ ಕದದ್ರಿ ಅದ್ರೊಳಗೆ ಹಾಕೊಳ್ಳೋದು ನೋಡ್ರಿ.
ನೋಡ್ರಿ ಈಗ ಎಣ್ಣೆ ಕೈದದ ರೀ, ಈಗ ಹಾಕೋತೀನಿ ನೋಡ್ರಿ. ಭಾರಿ ಅಂದ್ರೆ ಭಾರಿ ಮಸ್ತ್ ಹತ್ತವ್ರಿ ಈ ಥರ ಮಾಡ್ಕೊಂಡ್ರೆ. ಸ್ವಲ್ಪ ಖಾರ ಜಾಸ್ತಿ ಹಾಕೋಬೇಕ್ರಿ, ಅಂದ್ರೆ ಕೆಂಪು ಕಾಣ್ತಿದ್ದು ನೋಡ್ರಿ. ನಾನು ಖಾರ ಸ್ವಲ್ಪ ಹಾಕೊಂಡೀನಿ ರೀ. ಎಷ್ಟು ಚಂದ ಬರ್ತಾವೆ ನೋಡ್ರಿ ಪೂರಿ. ನೋಡ್ರಿ ಹೆಂಗೆ ಉಬ್ಬತ್ ನೋಡ್ರಿ. ಅದು ಒಂದು ಸ್ವಲ್ಪ ತೂತ ಬಿದ್ದತ್ರಿ, ಉಬ್ಲಿಲ್ರಿ. ನೋಡ್ರಿ ಇದು ಎಷ್ಟು ಮಸ್ತ್ ಬಂದದ ನೋಡ್ರಿ. ಪೂರಿ ತಿನ್ಬೇಕಪ್ಪ ಅನಿಸಿತ್ತಂದ್ರೆ ಈ ಥರ ಪೂರಿ ಮಾಡ್ಕೊಂಡು ತಿನ್ರಿ. ಮಸ್ತ್ ಅಂದ್ರೆ ಮಸ್ತ್ ಆಗ್ತಾವೆ ನೋಡ್ರಿ. ಮಸಾಲ ಪೂರಿನೂ ಅನ್ಬೋದು ರೀ, ಆಲೂಗಡ್ಡೆ ಪೂರಿನೂ ಅನ್ಬೋದು ನೋಡ್ರಿ ಇವಕ್ಕೆ. ನೋಡ್ರಿ ಎಷ್ಟು ಮಸ್ತ್ ಬಂದವು ನೋಡ್ರಿ. ನೋಡ್ರಿ ಅವು ಭಾಳ ಸಣ್ಣ ಆಗಾಕತ್ತಿದ್ದು ರೀ. ನಾನು ಈ ದೊಡ್ಡನು ಮಾಡ್ಕೊಂಡೀನಿ ನೋಡ್ರಿ. ಅವು ಆದರೂ ಮಾಡ್ಕೊಬೋದು ರೀ, ಇವಾದರೂ ಮಾಡ್ಕೊಬೋದು ನೋಡ್ರಿ. ನಾನು ದೊಡ್ಡ ಮಾಡ್ಕೊಂಡೀನಿ ನೋಡ್ರಿ. ಅವು ಸ್ವಲ್ಪ ಸಣ್ಣ ಆತಾವತ್ತೇಳಿ ಹಿಂಗೆ ದೊಡ್ಡ ಮಾಡ್ಕೊಂಡೀನಿ ನೋಡ್ರಿ. ನೋಡ್ರಿ ಎಷ್ಟು ಮಸ್ತ್ ಬಂದವತ್ತೇಳಿ ಪುರಿ. ಇದು ಟೊಮೆಟೊ ಚಟ್ನಿ ಮಾಡ್ಕೊಂಡಿವ್ರಿ, ಅದ್ರ ಪೂರಿ ಸಂಗಟ್ರಿ. ಟೊಮೆಟೊ ಚಟ್ನಿ ಯಾವ್ದಾರ ಚಟ್ನಿ ಆದ್ರೂ ನಡೀತದೆ ನೋಡ್ರಿ. ನಾನು ಟೊಮೆಟೊ ಚಟ್ನಿ ಮಾಡ್ಕೊಂಡೀನಿ ರೀ. ಇದು ಪೂರಿ ಜೊತೆ ಮಸ್ತ್ ಕಾಂಬಿನೇಷನ್ ಆಗ್ತದತ್ತೇಳಿ ನೋಡ್ರಿ ಎಷ್ಟು ಮಸ್ತ್ ಬಂದವು ಪೂರಿ. ಎದ್ರು ಭಾರಿ ಅಂದ್ರೆ ಭಾರಿ ಆಗ್ಯಾವ್ರಿ ಎಲ್ಲ ಕರೆಕ್ಟ್. ಇದ್ರ ಜೊತೆ ಬೆಸ್ಟ್ ಕಾಂಬಿನೇಷನ್ ಆಗಾಕತ್ತದ ನೋಡ್ರಿ. ಈ ರೆಸಿಪಿ ಇಷ್ಟ ಆಗಿತ್ತಂದ್ರೆ ನಮ್ಮ ಚಾನಲ್ನ ಹಂಗೆ ಸಬ್ಸ್ಕ್ರೈಬ್ ಮಾಡ್ಕೊರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಮತ್ತು ಮುಂದಿನ ವಿಡಿಯೋದೊಳಗೆ ಸಿಗ್ತೀವಿ ರೀ.